ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಿರೋಂಥ ವಿಷಯ ಬಂದು ಅಭಿಜಿತ್ ನಕ್ಷತ್ರ. 27 ನಕ್ಷತ್ರ ಇದೆ. ಇದು ಯಾವ ನಕ್ಷತ್ರ ಅಭಿಜಿತ್ ನಕ್ಷತ್ರ ಅಂತ ಕೇಳಿದ್ರೆ, ಅಭಿಜಿತ್ ನಕ್ಷತ್ರ ಅನ್ನೋದು 27 ನಕ್ಷತ್ರದಲ್ಲಿ ಇದು ಐಕ್ಯವಾಗಿದೆ ಅಂತ ಕೂಡ ಹೇಳ್ಬೋದು. ಕೃಷ್ಣ ಪರಮಾತ್ಮನ ನವಿಲುಗೆರೆ ಇದೆಯಲ್ಲ, ಅದರ ಒಂದು ಚಿಹ್ನೆಯಾಗಿ ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ಅಭಿಜಿತ್ ಮುಹೂರ್ತ ಅಂತ ಕೂಡ ಕೇಳಿದ್ದೀರಾ. ಈ ಅಭಿಜಿತ್ ಮುಹೂರ್ತವನ್ನು ಯಾರು ಬಳಸ್ತಾರೋ, ಯಾರು ಇದನ್ನು ಕರೆಕ್ಟಾಗಿರೋ ಈ ಅಭಿಜಿತ್ ಮುಹೂರ್ತ ಟೈಮನ್ನು ಯಾರು ಯೂಟಿಲೈಸ್ ಮಾಡ್ಕೊತೀರಾ, ನಿಮ್ಮ ಲೈಫಲ್ಲಿ ಖಂಡಿತ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಲೈಫಲ್ಲಿ ಖಂಡಿತ ನಿಮಗೆ ಚೇಂಜಸ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಸೊ ಕಾರ್ಯ ಜಯ ಅನ್ನೋದು ಈ ಅಭಿಜಿತ್ ಮುಹೂರ್ತ. ಜಿತ್ ಅಂದರೆ ಜಯ ಅಂತ, ಅಭಿಜಿತ್ ಅಂದರೆ ಅಪಾರವಾದ ಜಯ ಅಂತ. ಸೊ ಈ ಅಭಿಜಿತ್ ಮುಹೂರ್ತದ ರಹಸ್ಯವನ್ನು ಹೇಳ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿರ್ತಾರೆ, ನಿಮಗೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂತ ತುಂಬ ಇರುತ್ತೆ. ನಿಮ್ಮ ಕರ್ಮ ಅನ್ನೋದು, ನಿಮ್ಮ ವಿಧಿ ಅನ್ನೋದು ನಿಮಗೆ ಬಿಡ್ತಾ ಇರಲ್ಲ. ಎಷ್ಟೋ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಸೊ ಈ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡೋದಾಗಿರಲಿ, ನಿಮ್ಮ ಕುಲದೇವ್ರನ್ನ ಅನುಗ್ರಹ ಇಲ್ಲದೆ ಇದ್ದಾಗ ಈ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡಿ, ಖಂಡಿತ ನಿಮಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಸಿದ್ಧ ಪುರುಷರು ಆಗಿರ್ಬೋದು, ದೊಡ್ಡ ದೊಡ್ಡ ಮುನಿ ಋಷಿಗಳು, ಯಾಕೆಂದರೆ ಶ್ರೀಮಂತರು ಕೂಡ ಅವರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಈ ಅಭಿಜಿತ್ ಮುಹೂರ್ತವನ್ನು ಬಳಸ್ತಾಯಿದ್ರು. ಸೊ ಇವಾಗಲೂ ಹೆಚ್ಚು ದೊಡ್ಡ ದೊಡ್ಡ ಶ್ರೀಮಂತರು ಇವಾಗಲೂ ಬಳಸ್ತಾ ಇದ್ದಾರೆ. ಇದು ಯಾವ ಟೈಮಲ್ಲಿ ಇದು ಬರುತ್ತೆ ಅಂತ ಕೇಳಿದ್ರೆ ನಾನು ಇದನ್ನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ಅಭಿಜಿತ್ ಮುಹೂರ್ತ, ಹಾಗೆ ಅಭಿಜಿತ್ ನಕ್ಷತ್ರ ಮಕರ ರಾಶಿಯಲ್ಲಿದೆ. ಸರ್, ಮಕರ ರಾಶಿಯಲ್ಲಿರೋದು ಉತ್ತರಾಷಾಢ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ, ಹಾಗೆ ಧನಿಷ್ಠ ನಕ್ಷತ್ರ ಇದೆ. ಈ ಅಭಿಜಿತ್ ನಕ್ಷತ್ರ ಎಲ್ಲಿದೆ ಅಂತ ಕೇಳಿದ್ರೆ, ಉತ್ತರಾಷಾಢದ 3ನೇ ಪಾದ ಮತ್ತು 4ನೇ ಪಾದ, ಶ್ರವಣ ನಕ್ಷತ್ರದ 1ನೇ ಮತ್ತು 2ನೇ ಪಾದ, ಇದು ಅಭಿಜಿತ್ ನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಈ ಅಭಿಜಿತ್ ನಕ್ಷತ್ರಕ್ಕೆ ಒಂದು ವಿಶೇಷವಾಗಿರೋ ಒಂದು ಕಥೆ ಇದೆ. ಏನಪ್ಪ ಅಂತ ಕೇಳಿದ್ರೆ, ಮಹಾಭಾರತದಲ್ಲಿ ಸಹದೇವರು ಒಬ್ಬರು ಮಹಾನ್ ಜ್ಯೋತಿಷ್ಯ ಪಂಡಿತರು. ಇವರ ಹತ್ರ ಶಕುನಿ ಬರ್ತಾರೆ. ನಾವು ಯುದ್ಧ ಮಾಡೋವಂಥ ಸಮಯವನ್ನು ನೀವು ನಮಗೆ ಹೇಳಬೇಕು. ಯಾವ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಯುದ್ಧನ ಅದು ನಮಗೆ ಅನುಕೂಲವಾಗಿರುತ್ತೆ ಅನ್ನೋದನ್ನು ಸಹದೇವರ ಹತ್ರ ಕೇಳ್ತಾರೆ. ಸಹದೇವರು ಕಾರ್ಯನಿಷ್ಠವಾಗಿ ಅವರ ಕೆಲಸಕ್ಕೆ ಅವರು ಮೋಸ ಮಾಡಬಾರ್ದು. ಸೊ ಅವರು ಏನು ಇದೆಯೋ, ಅವರ ಎನಿಮಿನೇ ಆಗಿರಲಿ, ಅದಕ್ಕೆ ಅವರು ಕರೆಕ್ಟಾಗಿ ಹೇಳ್ತಾರೆ, ಈ ಟೈಮಲ್ಲಿ ಮಾಡಿ, ಇದು ನಿಮಗೆ ಚೆನ್ನಾಗಿರುತ್ತೆ. ಅದು ಕರೆಕ್ಟಾಗಿ ಅವರು ಅಭಿಜಿತ್ ಮುಹೂರ್ತವನ್ನೇ ಹೇಳ್ತಾರೆ. ಅಭಿಜಿತ್ ಮುಹೂರ್ತದಲ್ಲೇ ನೀವು ಯುದ್ಧವನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳ್ತಾರೆ. ಆದರೆ ಇದು ಕೃಷ್ಣ ಪರಮಾತ್ಮನಿಗೆ ಈ ವಿಷಯ ಗೊತ್ತಾಗ್ಬಿಡುತ್ತೆ. ಕೃಷ್ಣ ಪರಮಾತ್ಮ ಏನೋ ಕೆಲವೊಂದು ಕುತಂತ್ರಗಳು ಮಾಡಿ ಕೋರವರು ಗೆಲ್ಲಬಾರ್ದಂತ ಅದನ್ನು ಹೆಂಗಾದ್ರೂ ಮಾಡಿ ತಡೆ ಮಾಡಿಬಿಡ್ತಾರೆ. ಸೊ ಕೃಷ್ಣ ಪರಮಾತ್ಮನಿಗೆ ಗೊತ್ತು ಈ ಅಭಿಜಿತ್ ಮುಹೂರ್ತ ಎಷ್ಟು ವಿಶೇಷವಾಗಿರೋ ಮಹತ್ವ ಇರೋವಂಥ ಮುಹೂರ್ತ ಅಂತ. ನಿಮಗೆಲ್ಲ ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮುಹೂರ್ತದಲ್ಲಿ ಯಾವುದೇ ದೋಷ ಇಲ್ಲ, ರಾಹುಕಾಲ ಇಲ್ಲ, ಯಮಗಂಡ ಇಲ್ಲ, ಅಷ್ಟಮಿ ಇಲ್ಲ, ಅಮಾವಾಸ್ಯೆ ಇಲ್ಲ. ಈ ಮುಹೂರ್ತದಲ್ಲಿ ನೀವು ಬಿಸ್ನೆಸ್ ಶುರು ಮಾಡಿದ್ರೂ ಖಂಡಿತ ಕಾರ್ಯಜಯ ಇದ್ದೇ ಇರುತ್ತೆ. ಹಾಗೆ ಯಾರಿಗಾದ್ರೂ ಸಾಲ ಕೊಡಬೇಕಂದ್ರೆ ದೇವ್ರ ಹತ್ರ ನಿಮ್ಮ ಹಣವನ್ನು ಇಟ್ಟು ಪೂಜೆ ಮಾಡಿ ಅವರಿಗೆ ಸಾಲ ಕೊಡಿ. ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೂ ಕೂಡ ಅಭಿಜಿತ್ ಮುಹೂರ್ತವನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ಕಾರ್ಯಜಯ ಇದ್ದೇ ಇರುತ್ತೆ. ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ಲಾಗ್ ಏನಾದ್ರು ಮಾಡಬೇಕು ಅಂತ ಇದ್ದೀರಾ, ಈ ಅಭಿಜಿತ್ ಮುಹೂರ್ತದಲ್ಲಿ ಶುರು ಮಾಡಿ. ನಿಮಗೆ ಯಾವುದೇ ರೀತಿ ದೋಷ ಅನ್ನೋದು ಖಂಡಿತ ಇರಲ್ಲ. ಓಕೆನಾ? ಅಭಿಜಿತ್ ಮುಹೂರ್ತ ಯಾವಾಗ ಇರುತ್ತೆ? ಈ ಟೈಮಿಂಗ್ ಡೈಲಿನೂ ಇರುತ್ತೆ. ನೀವು ಅಭಿಜಿತ್ ಮುಹೂರ್ತವನ್ನು ನೀವು ಡೈಲಿ ಫಾಲೋ ಮಾಡ್ಬೋದು. ಡೈಲಿ ಫಾಲೋ ಮಾಡ್ತಾ ಶಿವನಿಗೆ ಮನೆಯಲ್ಲಿ ಪೂಜೆ ಮಾಡ್ತಾ ನಿಮಗೆ ತುಂಬ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಓದೋದು ತುಂಬ ಶ್ರೇಷ್ಠ. ನಿಮ್ಮ ಮನೆಯಲ್ಲಿ ಸಂಪತ್ತು ಖಂಡಿತ ಬಂದೇ ಬರುತ್ತೆ. ಯಾಕಂದರೆ ಶ್ರವಣ 1ನೇ ಪಾದ 2ನೇ ಪಾದ ಇದರಲ್ಲಿ ಐಕ್ಯವಾಗಿದೆ ಅಂತ ಕೂಡ ನಾನು ಹೇಳಿದ್ದೀನಿ. ಇದು ಕೃಷ್ಣ ಪರಮಾತ್ಮನ ನವಿಲುಗೆರೆಗೆ ಆ ಚಿಹ್ನೆಗೆ ಸಂಬಂಧಪಟ್ಟಿದ್ದು ನಕ್ಷತ್ರ ಅಂತ ಕೂಡ ಹೇಳಿದ್ದೀನಿ. ಇದು ವಿಶೇಷತೆ ಹೇಳಿದ್ದೀನಿ. ಇವಾಗ ಇದನ್ನು ಫಾಲೋ ಮಾಡೋದು ಯಾವಾಗ ಅಂದರೆ, ನಿಮ್ಮ ಊರಲ್ಲಿ ಸೂರ್ಯ ಉದಯ ಆಗುವಂಥ ಸಮಯಕ್ಕೆ ಕರೆಕ್ಟಾಗಿ ಸೂರ್ಯ ಮಧ್ಯಾಹ್ನ ಮಿಡ್ ಪಾಯಿಂಟಲ್ಲಿ ಉಚ್ಚವಾಗೋದು ಕರೆಕ್ಟಾಗಿ 12 ಗಂಟೆ. ಸೊ ಈ ಟೈಮಿಂಗ್ ಬಂದು ಬೆಳಗಿನ ಜಾವ 11:48
ಮಧ್ಯಾಹ್ನ 12 ಗಂಟೆ 12 ನಿಮಿಷ ತನಕ 24 ನಿಮಿಷ ಇರುತ್ತೆ. ಈ ಟೈಮಿಂಗ್ನ ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಖಂಡಿತ ಕಾರ್ಯಜಯ ಆಗುತ್ತೆ. ಅದು ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ, ಈ ಖಂಡಿತ ಇದನ್ನು ಟೈಮಿಂಗ್ಸ್ನ ಫಾಲೋ ಮಾಡಿ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೊಳೋದಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ಸಾಕಷ್ಟು ಋಷಿಮುನಿಗಳು, ಮಹಾನ್ ಪುರುಷರು ಈ ಟೈಮಿಂಗ್ಸ್ನ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ನೀವು ಯೂಸ್ ಮಾಡ್ತಾ ನಿಮಗೂ ಒಳ್ಳೆಯದು. ಮಂಗಳಮುಖಿಯರನ್ನು ಈ ಟೈಮಲ್ಲಿ ಅವರಿಗೆ ಊಟ ಹಾಕಿ, ಹಾಗೆ ಅವರಿಗೆ ವಸ್ತ್ರದಾನ ಮಾಡಿ ಊಟ ಹಾಕಿದ್ರೆ ಅವ್ರ ಕೈಯಿಂದ ಅಭಿಜಿತ್ ಮುಹೂರ್ತದಲ್ಲಿ 10 ರೂಪಾಯಿ ಅವ್ರ ಕೈಲಿ ಇಸ್ಕೊಳ್ಳಿ, ನಿಮಗೆ ಸಂಪತ್ತು ಜಾಸ್ತಿ ಆಗುತ್ತೆ. ಇಷ್ಟನ್ನು ಹೇಳ್ತಾ ನಾನು ನನ್ನ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.